ಇಲ್ಲ ಅಂದ್ರೆ ಮೈ ಕೊಟ್ರೆ ಬೀಳೋದೇ ಇಲ್ಲ. ಅದಕ್ಕೋಸ್ಕರ ಹೇಳಿ ಏನಂದ್ರೆ ಇವತ್ತು ನಾವು ನಮ್ಮ ಜಯದುರ್ಗ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶರು ಇಬ್ರು ಇವತ್ತು ಒಂದು ಬುಕ್ಕನ್ನ ಇಸ್ಕೋಬೇಕು ಅಂತಂದ್ರೆ ಈ ಶಾಲೆ ಹುಡ್ಕೊಂಡು ಕಳ್ಕೊಂಡ್ರೆ ಅನಾಥಾಶ್ರಮ ಕಡಿಮೆ ಆಗ್ತವೆ, ವೃದ್ಧಾಶ್ರಮ ಕಾಣೆ ಆಗ್ತವೆ. 5 ವರ್ಷಗಳ ನಿಂತ್ಕೊಂಡು ನಾವು ಈ ಶಾಲೆಗಳಿಗೆ ಕೂಡ ಬರ್ತಾ ಇದ್ದೀವಿ. ಕೊಡ್ತೀವಿ. ಈ ಅಂಶಕ್ಕೆ 5 ಮಾತ್ರಕ್ಕೆ ಕೊಡಕ್ಕೆ ನೀವು ಬೇಕು, ಅನ್ನಕ್ಕೆ ನೀವು ಬೇಕು, ದೇಶಕ್ಕೆ ನೀವು ಬೇಕು, ರಾಷ್ಟ್ರ ನಿರ್ಮಾಣ ನೀವು ಬೇಕು, ಅಪ್ಪ ನೀವು ಬೇಕು. ಇದು ಮಾಡಲ್ಲ ಇನ್ನು ಅವರೇ ಯಾಕೆ ಎಲ್ಲ ಕಾರಣದಲ್ಲೂ ನಾನು ಬಿ ಮಾಡ್ತೀನಿ, ಎಸ್ ಮಾಡ್ತೀನಿ, ಕಬ್ಬಿಣ ಕುತ್ಕೊಬಿಟ್ರೆ ಅನ್ನಗಾರಲ್ಲಿ ನಿಮಗೆ ಮಾಡಬೇಡ, ನಿಮ್ಗೆ ಮೆಚ್ಚ ಮಾಡುವ. ಸೊ ನೀವು ಚೆನ್ನಾಗಿ ಓದಿ ಮುಂದೆ ಬರ್ತೀನಿ. ಇನ್ನೊಂದು ಹೋಗ್ಬೇಕಂತ ಹೇಳಬೇಕು, ನಾನು ಸರ್ಕಾರ ಶಾಲೆ ಉಳ್ಕೋಬೇಕು ಹೋಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶ್ರೀಮಂತ್ರಿಗಳು ಒಂದು ಅಸಂಖ್ಯಾತ ಕಾದಂಥವ್ರು ಸುಮಾರು 20 ವರ್ಷಗಳ ಕಾಲ ಯಾವುದೇ ಕಾನೂನಿಗೆ ಬಿಡಬಾರ್ದು. ಹಾಗೆಯೇ ಇರೋ ಕಾನೂನುಗಳಿಗೆ ಮಿತಿ ಹಾಕಬೇಕು. 100 ಮಕ್ಕಳೇ ಅಲ್ಲಿ ಜಾಸ್ತಿ ಆಗಬಾರ್ದು, 5 ಮಕ್ಕಳೇ ಈ ಥರ ಒಂದು ಮಿತಿಯನ್ನು ಹಾಕಿದ್ರೆ ಮಾತ್ರ ಸರ್ಕಾರ ಶಾಲೆ ಉಳಿತವೆ, ಬೆಳಿತವೆ. ನಾವು ಉಳಿತೀರ, ನಾವು ಉಳ್ಕೊತೀವಿ, ನೀವು ಉಳ್ಕೊತೀರ. ಮುಖ್ಯವಾಗಿ ಸರ್ಕಾರ ಉಳಿಯುತ್ತೆ, ನಮ್ಮ ಕರ್ನಾಟಕ ಉಳಿಯುತ್ತೆ ನೋಡಿ. ಇವತ್ತು ನಮ್ಮ ಭಾಷೆಯನ್ನು ಕೇಳೋದಕ್ಕೆ ನಮ್ಮ ಮಾತನ್ನು ಆಸೋದಕ್ಕೆ ನಾವು